ಏನಾಯ್ತು? ನಿಮ್ಮ ಸಮಸ್ಯೆ ಬಗೆಹರಿತಾ? ಇಲ್ಲ ಸರ್, ಅವ್ರಿಗೆ ನಮ್ಮ ನೋವು ಅರ್ಥ ಆಗ್ತಾರೆ. ಅರೆ, ನಿಮ್ಮನೆ ಮಗು ಅಂತಿದ್ದೀರಿ? ಹೌದು ಸರ್, ನಮ್ಮ ಕುಟುಂಬದ ಮಗುನೇ. ಅದಕ್ಕೆ ಒಳ್ಳೆ ಭವಿಷ್ಯ ಸಿಗ್ಬೇಕನ್ನೋದೇ ನಮ್ಮ ಗುರಿ. ಮಗು ಯಾರದೇ ಆಗಿರಲಿ, ಒಳ್ಳೆ ಭವಿಷ್ಯ ಮುಖ್ಯ. ಹೌದಮ್ಮ, ಸರಿಯಾಗಿ ಹೇಳಿದ್ರಿ. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಲ್ವಾ? ನಾವು ತುಂಬ ಕೇಳ್ಕೊಂಡ್ವಿ, ಆದರೆ ಮಂಜುಳಾ ಅವರು ಅದಕ್ಕೆ ಒಪ್ತಾನೆ ಇಲ್ಲ. ಅದೇನು ಜನಗಳು ಏನ ಮಕ್ಕಳನ್ನ ಬೇರೆಯವ್ರ ಮೇಲೆ ಸೇಡ್ ತೀರಿಸ್ಕೊಳಕ್ ಉಪಯೋಗಿಸ್ಕೊತಾರೆ ಆಯುಧ ಥರ. ಎಂತ ಅನ್ಯಾಯ ನೋಡಿ ಪಾಪ. ಅದಕ್ಕೇನು ಗೊತ್ತಿರುತ್ತೆ? ಅಮ್ಮ ಮಾಡಿದ್ದೆ ಧರ್ಮ, ಹೇಳಿದ್ದೆ ಸತ್ಯ ಅಂತ ಮಕ್ಕಳು ನಂಬತ್ವೆ. ಅದಕ್ಕೆ ಸರ್ 15 ದಿವಸದಿಂದ ಮಗುನ ಹುಡುಕ್ತಾನೆ ಇದ್ವಿ. ಈಗ ಸಿಕ್ಕಿದ್ರು ಪ್ರಯೋಜನ. ಹಾ, ಮಗುವಿನ ಭವಿಷ್ಯ ಮುಖ್ಯ ಅಲ್ಲ ಇವರಿಗೆ, ತಮ್ಮ ಸ್ವಾರ್ಥ ಮುಖ್ಯ. ಒಂದು ಸಾರಿ ಮಗುನ ಬೇರೆಯವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಇವರಿಗೆ ಬೇಳೆ ಬೇಸಕ್ಕಾಗಲ್ಲ. ನೀವೇನೇ ಹೇಳಿ, ಬೇರೆಯವರ ಮಕ್ಕಳನ್ನ ಇಟ್ಕೊಂಡು ಈ ರೀತಿ ಆಟ ಆಡ್ತಾರೆ. ಇದರಲ್ಲೆಲ್ಲ ಸ್ವಾರ್ಥ ತೋರಿಸಬಾರ್ದು ಅವರು. ಇಲ್ಲಮ್ಮ, ಅವರಿಗೆ ಸ್ವಾರ್ಥ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ದಿವಸ ಮಗು ಜೊತೆ ಇದ್ರಲ್ಲ, ಅದಕ್ಕೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಇರಬಹುದು, ಹಾಗಂತ ಮಗು ಭವಿಷ್ಯಕ್ಕೆ ಕಲ್ಲು ಹಾಕೋದಾ? ಎಲ್ಲ ಅವರಿಗೆ ಸ್ವಲ್ಪ ದಿನ ಯೋಚನೆ ಮಾಡಿ. ಮಗುನ್ ಕೊಡದೇ ಇದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಕಾನೂನು ಪ್ರಕಾರ ಮಗುನ್ ಪಡೆದೇ ಪಡಿತೀವಿ. ನಾವಿಲ್ಲಿ ಬರ್ತೀವಿ. ದೇವ್ರು ಒಳ್ಳೇದು ಮಾಡಲಿ. ಸ್ವಲ್ಪ ಈ ಕಡೆ ಬಾ, ನಾನು ಆ ಮುತ್ಕದ ಮರದ ಫೋಟೋ ತಗೋಬೇಕು. ಆಹಾ, ನನಗಿಂತ ನಿನಗೆ ಆ ಮುತ್ಕದ ಮರದ ಫೋಟೋನೇ ಹೆಚ್ಚಾಯ್ತಾ? ಯಾಕೆ ಅರ್ಥ ಮಾಡ್ಕೋತಲ್ಲ ನೀನು? ಮುತ್ಕದ ಮರ ವರ್ಷಕ್ಕೆ ಒಂದೇ ಸಲ ಹೂ ಬಿಡೋದು. ಈ ವರ್ಷ ಮಿಸ್ ಆದ್ರೆ ನೆಕ್ಸ್ಟ್ ವರ್ಷ ತನಕ ಕಾಯ್ಬೇಕು. ಸ್ವಲ್ಪ ಈ ಕಡೆ ಬಾ ಪ್ಲೀಸ್. ಪ್ಲೀಸ್, ನನ್ನ ಫೋಟೋನು ತೆಗಿ. ನಾನು ಇಲ್ಲಿಗೆ ಬಂದಿರೋದು ನಿನ್ ಫೋಟೋ ತೆಗಿಯಕ್ಕಲ್ಲ, ನೇಚರು, ವೈಲ್ಡ್ ಲೈಫು ಇತ್ಯಾದಿ ಫೋಟೋಗಳು ತೆಗಿಯೋಕೆ. ಈ ಕಡೆ ಬಾ. ನನಗಿಂತ ನಿನಗೆ ನೇಚರ್ ಫೋಟೋ ಹೆಚ್ಚಾಯ್ತಾ? ಬೆಂಗಳೂರಲ್ಲಿ ಒಂದು ರಾಶಿ ಫೋಟೋ ತೆಗಿತಿದ್ದೆ. ಸಾರಿ ಪ್ರಣವ್, ಸುಮ್ಮನೆ ತಮಾಷೆ ಮಾಡಿದೆ. ತಮಾಷೆ ಮಾಡೋಂಥ ವಿಷಯನ ಇದು? ಬುದ್ಧಿ ಇಲ್ವಾ ನಿನ್ಗೆ? ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರೆ ಚೇಷ್ಟೆ ಮಾಡ್ತಿಯಲ್ಲ. ಲೈಫಲ್ಲಿ ಗಾಂಭೀರ್ಯ ಕಲ್ತ್ಕೋ. ಯಾಕೆ ಸೀರಿಯಸ್ ಆಗ್ತಿದ್ಯಾ? ನಮ್ಮೂರಲ್ಲಿ ಇಂಥ ಮರ ಬೇಕಾದಷ್ಟಿದೆ. ಬಾ, ಇನ್ನಷ್ಟು ಚೆನ್ನಾಗಿರೋದನ್ನ ತೋರಿಸ್ತೀನಿ. ಬೇಡ, ನನಗೆ ಬೇಕಾಗಿಲ್ಲ. ಯಾಕೆ ಪ್ರಣವ್ ಹಿಂಗಾಡ್ತಿದ್ಯಾ? ಸಿಲ್ಲಿ ಗರ್ಲ್.
ಚಿಕ್ಕ ಮಕ್ಕಳ ಥರ ಆಡ್ತಾನೆ, ಚೈಲ್ಡಿಶ್. ನೋಡಕ್ ಮಾತ್ರ ಚಂದ, ತಲೆಯಲ್ಲಿ ಏನೂ ಇಲ್ಲ, ಖಾಲಿ ಖಾಲಿ. ಅವರಪ್ಪ ಶ್ರೀಮಂತ, ಮಗಳಿಗೆ ಒಂದು 4 ಬುದ್ಧಿ ಮಾತು ಹೇಳಕ್ಕಾಗಲ್ಲ. ಅಮಿತಾಬ್ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ತಮಾಷೆ ಮಾಡು ಅಮಿತಾಬ್. ಸಾರಿ. ನೀವಾ ಅಮಿತಾ ಅನ್ಕೊಂಡು ಹೇಗ್ಬಿಟ್ಟೆ, ಸಾರಿ. ಅಮಿತಾ ಆದ್ರೆ ಸಿಟ್ ಮಾಡ್ಕೋಬೇಕಾ? ಫೋಟೋ ತೆಗಿಯೋ ಮೂಡನ್ನೇ ಹಾಳು ಮಾಡ್ಬಿಟ್ಟು. ಮುತ್ಕದ ಮರ ಹೂ ಬಿಟ್ಟಿತ್ತು, ಎಷ್ಟು ಚೆನ್ನಾಗಿತ್ತು. ಅದರ ಫೋಟೋ ತೆಗಿಯೋಣ ಅಂದ್ರೆ ಅವಳ ಫೋಟೋ ತೆಗಿಬೇಕಂತ ಕೋತಿ ತರ ಆಡ್ತಾನೆ, ಇಡಿಯಟ್. ಅದಕ್ಕೆ ಯಾಕಿಷ್ಟು ಕೋಪ ಪ್ರಣವ್? ನೀನ್ ಅವ್ಳ ಲವ್ವರ್ ಅನ್ನೋ ಸಲಿಗೆಯಿಂದ ಹಾಗೆ ಮಾಡಿರ್ತಾಳೆ. ಅದ್ರಲ್ಲಿ ಎಂತ ಸಲಿಗೆ? ಫ್ರೀ ಆಗಿದ್ದಾಗ ಬಂದು ಕೂತ್ಕೊಂಡು ಮಾತಾಡ್ಲಿ, ಯಾರು ಬೇಡ ಅಂದಿದ್ದು? ಇಷ್ಟೊಂದು ಕೋಪ ಒಳ್ಳೇದಲ್ಲ ಪ್ರಣವ್. ಅಮಿತಾ ನಿನ್ ಲವ್ವರ್ ಅಲ್ವಾ? ಯಾಕೋ ಅವಳನ್ನ ಕಂಡ್ರೆ ಕೋಪ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ ರೀ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನಿಮ್ಮ ಹತ್ರ ಕೇಳಿದ್ಮೇಲೆ ಅವಳು ನಿಜವಾದ ಬಣ್ಣ ಗೊತ್ತಾಯ್ತು. ನೀನು ಗೋಳೆ ಕೊಡೋದು ನೋಡಿದ್ರೆ ನನಗೆ ಮೈಯೆಲ್ಲ ಉರ್ದು ಹೋಗುತ್ತೆ. ನಾನು ಇಲ್ಲಿರೋದು ಅವಳಿಗೊಂಚೂರು ಖುಷಿ ಇಲ್ಲ. ನಿನ್ನನ್ನು ಗೋಳೆ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಬೇಸರ ಆಗ್ತಿದೆ. ಅವಳು ವರ್ತನಲ್ಲೇ ಗೊತ್ತಾಗ್ತಿದ್ಯಲ್ಲ. ಹೋಗ್ಲಿ ಬಿಡು ಪ್ರಣವ್, ಅವ್ರವ್ರು ಮಾಡಿದ್ದವ್ರವ್ರು ಅನ್ಭವಿಸ್ತಾರೆ. ಈಗ ನನ್ನೇ ನೋಡು, ಹಿಂದಿನ ಜನ್ಮದಲ್ಲಿ ಅದ್ಯಾರನ್ ಗೋಳಾಡ್ತಿದ್ಲು, ಈಗ ಅದ್ರ ಫಲ ನುಣ್ತಾ ಇದ್ದೀನಿ. ನಿಜ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಬನ್ನಿ ಈ ಕಡೆ ಬನ್ನಿ, ಒಂದು ನಿಮಿಷ ಬನ್ನಿ ಬನ್ನಿ. ಕೆಳಗಡೆ ನಿಧಾನ. ನನಗಿಂತ ಅವನಿಗೆ ಮುತ್ಕದ ಹೂವೇ ಹೆಚ್ಚಾಯ್ತು. ಸಿಲ್ಲಿ ಗರ್ಲ್, ನಾನು ಸ್ಟುಪಿಡ್, ನನಗೆ ಸೀರಿಯಸ್ನೆಸ್ಸೇ ಇಲ್ಲ. ಇವನಿಗೆ ಮಾತ್ರ ಸೀರಿಯಸ್ನೆಸ್ ಇದೆ, ಒಂಚೂರು ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ. ಅಂತ ಪ್ರಕೃತಿ ಮಧ್ಯೆ ಒಂದು ಹುಡುಗಿ ಸಿಕ್ಕಿದ್ರೆ ಕೈ ಹಿಡಿದು 4 ಮಾತಾಡೋದು ಬಿಟ್ಟು ಫೋಟೋ ತೆಗಿ ಯೋಗ್ಯತೆ ಇಲ್ಲ. ಹೊಳದವನು ನನಗೆ ಬೈತಾನೆ. ಹೇಗೆ ಕೂತಿದ್ದೀರಿ? ಏನಾಯ್ತು ಅಮಿತಕ್ಕ? ಏನಾಯ್ತು ಹೇಳಿ. ಅಮಿತಕ್ಕ ಏನಾಯ್ತು ಅಂತ ಹೇಳು. ಹೇಳಕ್ಕ. ಪ್ರಣವ್ ಅವಮಾನ ಮಾಡ್ದ. ಏನು? ಪ್ರಣವ? ಅವನು ಮುತ್ಕದ ಮರ ಹೂ ಬಿಟ್ಟಿದ್ ಫೋಟೋ ತೆಗಿತಾ ಇದ್ದ. ನಂದು ಫೋಟೋ ತೆಗಿಂತ ಒಂದ್ ಸ್ವಲ್ಪ ತಮಾಷೆ ಮಾಡಿದೆ. ಅಷ್ಟಕ್ಕೆ ನನಗೆ ಬಾಯಿ ಬಂದಾಗ ಬೈದ್ ಕಳಿಸ್ದ. ಅಷ್ಟೇನಾ? ಏನಷ್ಟೇನಾ? ಅವಮಾನ ಅಲ್ವಾ ಕಲ್ಪನಾ? ಹೆದರ್ಬೇಡ ಅಕ್ಕ, ಅದಕ್ಕೆ 2ರಷ್ಟು ಕ್ಷಮೆ ಕೇಳ್ತಾನ ಅವನು. ಪ್ರಣವ್ ಬೈದ ಅಂತ ನೀನು ಬಯಕ್ ಹೋಗ್ಬೇಡ ಅಮಿತಕ್ಕ, ಕ್ಷಮಿಸ್ಬಿಡು. ಏನು? ಚಂದ್ರಗಿರಿ ಮಾಡೆಲ್ಸ್ಗಳು ಭಾರಿ ಗಂಭೀರವಾಗಿ ಚರ್ಚೆ ನಡೆಸ್ತಿದ್ದೀರಿ. ಬಾಯ್ ಫ್ರೆಂಡ್ ಹತ್ರ ಫೋಟೋ ತೆಗೆಸ್ಕೊಳ್ಳೋದು ಹೇಗೆ ಅಂತನಾ ಅಥವಾ ಬಯಸ್ಕೊಳ್ಳೋದು ಹೇಗೆ ಅಂತನೋ?
ಮಾತಾಡ್ಲಿಲ್ಲ. ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ಹೋಗಿ ನೋಡ್ಕೋ. ನಾನೇನು ನಿಮ್ ದೇವದಾಸಿ ಬಿಸ್ನೆಸ್ಸಿಗೆ ಬರ್ಲಿಲ್ವಲ್ಲ? ನಿನ್ ಹತ್ರ ಮಾತಾಡ್ಲಿಲ್ಲ ಅಂದಿದ್ದು ಕೇಳಿಸ್ಲಿಲ್ವಾ ನಿನ್ಗೆ? ನಾನೇನು ನಿಮ್ ಜೊತೆ ಮಾತಾಡ್ಲಿಲ್ವಲ್ಲ? ನನ್ ಪಾಡಿಗೆ ನಾನು ಮಾತಾಡ್ತಿದ್ದೀನಿ. ಗೋಡೆ ಜೊತೆ ಮಾತಾಡ್ತಿದ್ದೀನಿ. ಏಯ್, ಏನ್ ಬೇಕಾದ್ರೂ ಆಡ್ಕೋ, ಆದ್ರೆ ನಮ್ ವಿಚಾರ ನಿನಗ್ ಬೇಕಿಲ್ಲ. ನಿನ್ ಬಗ್ಗೆ ಮಾತಾಡೋದಿಕ್ಕೆ ನೀನೇನ್ ಕಿತ್ತೂರು ರಾಣಿ ಚೆನ್ನಮ್ಮನ ಅಥವಾ ಒನ್ಕೆ ಓಭವನ? ನೋಡೆ, ನನ್ ಮನೇಲಿ ನಿಂತ್ಕೊಂಡು ನಾನು ಬೇಕಾದ್ ಮಾಡ್ಕೋತೀನಿ, ಆಡ್ಕೋತೀನಿ. ಬರೀ ಮಾತಾಡೋದಷ್ಟೇ ಅಲ್ಲ, ಡಾನ್ಸ್ ಮಾಡ್ತೀನಿ, ಹಾಡ್ ಹೇಳ್ತೀನಿ. ಅದನ್ನ ಕೇಳಕ್ ನೀನ್ ಯಾರೇ? ನೀನು ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯಿ, ಅದ ನಮ್ ಕಿವಿಗ್ ಬೀಳ್ಬಾರ್ದು. ಇದಪ್ಪ ಮಾತು ಅಂತ. ಇವ್ರಪ್ಪಂದೇನ್ ಎಕರೆಗಟ್ಲೆ ಅರಮನೆ ಹೇಳೋದ್ ನೋಡು. ನನ್ ಮಾತ್ ಕೇಳಬಾರ್ದು ಅಂದ್ರೆ ಈ ರೀತಿ ಮನೆ ಮಧ್ಯೆ ಗೆರೆ ಹಾಕೋದಲ್ಲ, ನಿಮ್ಮಪ್ಪನ್ ಗೇಣಿ ಗೋಡೆ ಕಟ್ಸು. ನನ್ಗಂತೂ ದಿನ ಬೆಳಿಗ್ಗೆ ನಿಮ್ಮಂತ ಚಂದ್ರಗಿರಿ ಬ್ರ್ಯಾಂಡ್ ಮುಖಗಳು ನೋಡೋ ಕರ್ಮನಾದ್ರೂ ತಪ್ಪುತ್ತೆ. ಅಮಿತಕ್ಕ, ಇವ್ರ ಹತ್ರ ಏನ್ ಮಾತು? ಬಾ ನಾವು ಹೋಗೋಣ. ನನ್ನ ಹತ್ರನೇ ಬಾಲ ಬಿಚ್ತಾರೆ. ಒಬ್ಬೊಬ್ರದೇ ಬಾಲನ್ ಹೇಗ್ ಕತ್ತಿಸ್ಬೇಕು ಅಂತ ನನಗ್ ಗೊತ್ತು. ಮಂಜುಳಾ, ನೀವು ಮಗುನ ಕೊಟ್ರೆ ಅದರ ಭವಿಷ್ಯ ಬದಲಾಗುತ್ತೆ, ಒಳ್ಳೆ ಭವಿಷ್ಯನೂ ಸಿಗುತ್ತೆ. ಮಗುನ್ ಕೊಡದೇ ಇದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಕಾನೂನು ಪ್ರಕಾರ ಮಗುನ್ ಪಡೆದೇ ಪಡಿತೀವಿ. ಚಂದು, ಏನ್ ಬೇಕು ನಿಮಗೆ? ಮಂಜುಳಾ, ನೀವು ಮಗುನ ಕೊಟ್ರೆ ಅದರ ಭವಿಷ್ಯ ಬದಲಾಗತ್ತೆ, ಒಳ್ಳೆ ಭವಿಷ್ಯನೂ ಸಿಗುತ್ತೆ. ಮಕ್ಕಳನ್ನ ಬೇರೆಯವ್ರ ಮೇಲೆ ಸೇಡ್ ತೀರಿಸ್ಕೊಳಕ್ ಉಪಯೋಗಿಸ್ಕೋತಾರೆ ಆಯುಧ ಥರ. ಮಗುವಿನ ಭವಿಷ್ಯ ಮುಖ್ಯ ಅಲ್ಲ ಇವರಿಗೆ, ತಮ್ಮ ಸ್ವಾರ್ಥ ಮುಖ್ಯ. ಹೌದು, ನನಗೆ ನನ್ನ ಮಗಳ ಭವಿಷ್ಯನೇ ಮುಖ್ಯ.
ಮಗು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಾ? ಮಗುನ ಮಹೇಶ್ ಜೊತೆ ಕಳಿಸ್ತಾ ಇದ್ದೀನಿ ಅರ್ಚನಾ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅವಳು ಅವ್ರ ಜೊತೆನಾದ್ರೂ ಚೆನ್ನಾಗಿರ್ಲಿ, ಇಲ್ಲೇನಿದೆ ಅವಳಿಗೆ? ನೀವಿದ್ದೀರಲ್ಲ. ಆದ್ರೆ ನನ್ನ ಮಗಳಿಗೆ ನಾನೀಗ ರಾಕ್ಷಸಿ ಆಗಿದ್ದೀನಿ. ನೀನೇ ನೋಡಿದ್ಯಲ್ಲ ಅರ್ಚನಾ, ಅವಳನ್ನ ನೋಡಿದ್ರೆ ಹಾಗಾಡ್ತಾಳೆ. ಅದೆಲ್ಲ 4 ದಿನ ಅಷ್ಟೇ. ಯಾರ್ಯಾರು ಹೇಳ್ಕೊಟ್ಟಿದ್ದು ಎಷ್ಟು ದಿನ ಇರುತ್ತೆ ಹೇಳಿ? ಅದಕ್ಕೆ ನೀವು ಮಗುನ್ ಕಳ್ಸೋ ನಿರ್ಧಾರಕ್ಕೆ ಬರೋದಾ? ಬೇಡಕ್ಕ, ನೀವು ಚಂದನ ಕಳಿಸ್ಬಾರ್ದು. ನನ್ನ ಹತ್ರ ಈಗ ಏನಿದೆ ಅರ್ಚನಾ? ನಾನೀಗ ಹೊರಿಗೈ ದಾಸಿ. ಹಾಗೆಲ್ಲ ಹೇಳ್ಬೇಡಕ್ಕ. ನಿನ್ ಜೊತೆ ನಾನಿಲ್ವಾ? ನಾನಿರೋವರೆಗೂ ಈ ಮನೆ ನಿಂದೆ. ನಿನ್ ಹತ್ರ ಏನು ಇಲ್ಲ ಅಂದ್ಕೋಬೇಡ. ಮಗುಗ್ ಬೇಕಾಗಿರೋದು ತಾಯಿ ಸಂಪತ್ತಲ್ಲ, ತಾಯಿನೇ ಸಂಪತ್ತು. ನಾನಿಲ್ಲಿ ಬಂದಿದ್ದೆ ನನ್ನ ಮಗು ಭವಿಷ್ಯಕ್ಕೋಸ್ಕರ. ಅಪ್ಪ ಅನ್ನಿಸ್ಕೊಂಡವನು ಇನ್ಯಾವತ್ತೂ ಅಪ್ಪ ಅಂತ ಒಪ್ಕೊಳ್ಳಲ್ಲ. ನನ್ನ ಮಗು ಅಪ್ಪ ಇಲ್ದವಳಾಗಿ ಯಾಕೆ ಬದುಕ್ಬೇಕು ಹೇಳು? ನನ್ನ ಮಗು ಅಪ್ಪ ಇಲ್ದೇ ಇರೋಳಾಗಿ ಯಾಕೆ ಬೆಳಿಬೇಕು ಹೇಳು? ಮಹೇಶ್ ತುಂಬಾ ಸ್ಥಿತಿವಂತರು. ಅವಳನ್ನ ಚೆನ್ನಾಗಿ ಬೆಳೆಸ್ತಾರೆ, ಓದಿಸ್ತಾರೆ. ಅಷ್ಟು ಸಾಕು. ಬೇಡಕ್ಕ, ಮಗುನ ಮಹೇಶ್ ಜೊತೆ ಕಳ್ಸೋದು ಸರಿಯಲ್ಲ. ನನಗೀಗ ನನ್ನ ಮಗು ಅನ್ನೋ ಹಕ್ಕು ಮುಖ್ಯ ಅಲ್ಲ ಅರ್ಚನಾ. ಅದ್ರ ಭವಿಷ್ಯದ ಬಗ್ಗೆ ನನ್ನ ಕರ್ತವ್ಯನೇ ಮುಖ್ಯ. ನನ್ನ ಜೀವನ ಹೇಗೋ ನಡೆಯುತ್ತೆ. ನಾನು ನಿರ್ಧಾರ ಮಾಡಾಗಿದೆ. ಅವಳು ಚೆನ್ನಾಗಿರಲಿ. ಹೋಗು, ಅವಳನ್ನ ಬೇಗ ರೆಡಿ ಮಾಡು. ನನ್ಗೆ ಅಳು ಬರ್ತಾ ಇದೆ ಅಕ್ಕ.